ಬ್ರೋ ನೆಕ್ಸ್ಟ್ ಎಲ್ಲಿಗೆ? ಹೀಗೆ ಹೋಗ್ತಾ ಇದ್ದಾರೆ. ಒಂದು ಬ್ಯೂಟಿಫುಲ್ ಲೇಕ್ ಇದೆ, ಅದನ್ನು ತೋರಿಸ್ತೀನಿ. ಒನ್ ಆಫ್ ದ ಬೆಸ್ಟ್ ವ್ಯೂ. ಬಟ್ ನನಗೆ ಈ ಸೀನ್ ಇಷ್ಟ ಆಯ್ತು. ನನಗೆ ನೋಡಿ, ಝೂಮ್ ಮಾಡ್ತೀನಿ ಸ್ವಲ್ಪ. ಸೀದಾ ಅದು ಒಣಗೋಗಿದ್ರು ಒಂಥರ ಹಾರರ್ ಲುಕ್ ಕೊಡ್ತಾ ಇದ್ರು. ಅಣ್ಣ ಫುಲ್ಲು ಕೋಪ, BP ಮಾತ್ರ ಏರ್ಸ್ಕೊಂಡಿರುತ್ತೆ ಎಷ್ಟೊತ್ತಲ್ಲವೇ. ಇಲ್ಲೇ ಸ್ವಲ್ಪ ನಗು ಮುಕ್ತಲ್ಲಿ ನೋಡ್ತಾ ಇರೋದು. ಸಿಕ್ಕಾಬಿಟ್ಟು ಶಾರ್ಟ್ ಟೆಂಪರ್, ಯಾವಾಗಲೂ ಕೋಪದಲ್ಲೇ ಇರ್ತದೆ. ಬಟ್ ಇಂಥ ಜಾಗಗಳಲ್ಲಿ ಅದರ ಬೇಬಿ ಥರ ಆಗ್ಬಿಡ್ತಾರೆ. ಗೈಸ್, ನೇಚರ್ನ ಉಳಿಸಿ ಅಂತ ಒಂದು ಸ್ಟ್ರಾಂಗ್ ಇದು ಕೊಡ್ತಾ ಇದ್ದಾರೆ. ಅಲ್ಲಿ ನಾನು ನೇಚರ್ ತೋರಿಸ್ತಾ ಇದ್ದೀನಿ, ಇವ್ರನ್ನ ತೋರಿಸ್ಬೇಕಂತೆ. ಇದೆ ಎಂಟ್ರೆನ್ಸು. ಸೊ ಆ ಕಡೆ ತೋರಿಸಿ ಎಷ್ಟು ಚೆನ್ನಾಗಿದೆ. ನಾನು ಅದೇ ತರ ತೋರಿಸ್ತಿದ್ದು. ಓಕೆ, ವೆಲ್ಕಮ್ ಬ್ಯಾಕ್. ನಾನು ರಾಯಲ್ ಟೀಚರ್ ವಿತ್ ಮೈ ಲಿಟಲ್ ಬ್ರದರ್. ಈಗ ಟೈಮ್ ಎಷ್ಟಪ್ಪ? 5 ಗಂಟೆ, ಎಕ್ಸಾಕ್ಟ್ 5 o'clock ಈವ್ನಿಂಗ್. ಸೊ ನಮ್ಮ ಏರಿಯಾದಲ್ಲಿ ವೆರಿ ಫೇಮಸ್ ಪಾರ್ಕ್ ಇದೆ. ಪಾರ್ಕ್ ಹೆಸರು ಲಿಂಗಾಬದಿ ಪಾರ್ಕ್ ಅಂತ. ಒಂದು 7 to 8 years ಬ್ಯಾಕ್ ನಾನು ಆ ಪಾರ್ಕ್ ವಿಸಿಟ್ ಮಾಡಿದ್ದು. ಆಗಿನ್ನೂ ಅಪ್ಡೇಟ್ ಆಗಿರಲಿಲ್ಲ. 8 ವರ್ಷದಿಂದ ಆ ಪಾರ್ಕ್ ವಿಸಿಟ್ ಮಾಡಿದ್ದೆ. ಸೊ ಆಗಿನ್ನೂ ಅಪ್ಡೇಟ್ ಆಗಿರಲಿಲ್ಲ. ಸೊ ಈಗ ತುಂಬ ಚೆನ್ನಾಗಿ ಮಾಡಿದಾರಂತೆ ಪಾರ್ಕು. ಒಂದು ವಿಸಿಟ್ ಮಾಡಿ ನೋಡ್ಕೊಂಡು ಹಾಗೆ ನಿಮಗೂ ತೋರಿಸೋಣ ಅಂತ. ಅಲ್ಲೇ ಒಂದು ಫೇಮಸ್ ಆಗಿರೋ ಕೆರೆ ಇದೆ ಪಾರ್ಕ್ ಒಳಗಡೆ. ಸಾರಿ, ಲೇಕ್. ಈ ಕೆರೆ ಇಂಗ್ಲೀಷಲ್ಲಿ ಏನಂತಾರೆ ಸರಿ, ಅದು ಲೇಕ್. ಆಕ್ಚುಲಿ ಕೆರೆ ಅಂದ್ಬಿಟ್ಟಿದ್ದಾರೆ. ಒಂದು ಬ್ಯೂಟಿಫುಲ್ ಲೇಕ್ ಇದೆ ಪಾರ್ಕ್ ಒಳಗಡೆ. ಲೇಕ್ ಇದೆ, ಒಂದು ಬ್ಯೂಟಿಫುಲ್ ಲೇಕ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ಕ್ ಇನ್ ಅವರ್ ಏರಿಯಾ. ಸೊ ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ. ಈ ಒಂಥರ ಹೊಸ ಎಂಟ್ರಿ ಇದ್ದಂಗೆ ಆಫ್ಟರ್ 8 years. ಸೊ ಲೆಟ್ಸ್ ಮೂವ್. ಗಾಡಿಯಲ್ಲಿ ಹೋಗ್ತಾ ಇದೀವಿ. ಗೈಸ್, ವೆದರ್ ಹತ್ರ ಕ್ಲೀನ್ ಆಗೈತೆ ಗೈಸ್. ಇವತ್ತು ಸಖತ್ ತಂಪಾಗಿದೆ. ಕ್ಲಿಯರ್ ಏನೋ ಜಸ್ಟ್ ನಮ್ಮ ಮನೆಯಿಂದ ಡೌನ್ ಇಳಿದ್ರೆ ಸಾಕು, ಪಾರ್ಕ್ ಸಿಗ್ತದೆ. ಅದಕ್ಕೆ ಕೂಡ ಗಾಡಿ ಆಗ್ತದೆ ಅಂದರೆ ನಡೆಯಕ್ಕೆ ಕಂಫರ್ಟ್. ಫ್ರಂಟ್ ಕ್ಯಾಮ್ರಾ ಆನ್ ಮಾಡೋದು. ಎರಡು ಕ್ಯಾರಿ ಮಾಡಿ ದೊಡ್ಡ ಮಳೆ ಮನೆ. ಅಲ್ಲಿ ದೊಡ್ಡಮ್ಮ ಅಂದರೆ ನಮ್ಮ ಅಂದರೆ ಇವರ ಅಂದರೆ ನಮಗೂ ದೊಡ್ಡಮ್ಮ, ನಮಗೆ ಅತ್ತೆ ಐತೆ, ಇವ್ರಿಗೆ ದೊಡ್ಡಮ್ಮ ಐತಾರೆ ಗೈಸರು. ಇವ್ರಿಗೆ ಇವ್ರ ಅಮ್ಮನ ಅಕ್ಕ, ನನಗೆ ನಮ್ಮ ಅಪ್ಪನ ಅಕ್ಕ ಅಷ್ಟೇ. ಸೊ ಈಗ ಪಾರ್ಕ್ಗೆ ರೀಚ್ ಆಗಿದ್ದೀವಿ. ಫ್ರಂಟ್ ಹೆಂಗಿದೆ ನೋಡೋಣ, ನೋಡಿ ತೋರಿಸ್ತಿದ್ದೀನಿ. ಸೆಕ್ಯೂರಿಟಿ ಅವರೇ. ಗೈಸ್, ನೇಚರ್ನ ಉಳಿಸಿ ಅಂತ ಒಂದು ಸ್ಟ್ರಾಂಗ್ ಇದು ಕೊಡ್ತಾ ಇದ್ದಾರೆ. ಅಲ್ಲಿ ನಾನು ನೇಚರ್ ತೋರಿಸ್ತಾ ಇದ್ದೀನಿ, ಇವ್ರನ್ನ ತೋರಿಸ್ಬೇಕಂತೆ. ಇದೆ ಎಂಟ್ರೆನ್ಸು. ಸೊ ಆ ಕಡೆ ತೋರಿಸಿ ಎಷ್ಟು ಚೆನ್ನಾಗಿದೆ. ನಾನು ಅದೇ ತರ ತೋರಿಸ್ತಿದ್ದು. ನೇಚರ್ನ ಉಳಿಸಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತಲ್ಲ ಅದು. ಆ್ಯಂಡ್ ಎಂಟ್ರೆನ್ಸ್ ಅಲ್ಲಿ ಬರೆದಿದ್ದಾರೆ ದೊಡ್ಡದಾಗಿ, ಲಿಂಗಾಬದಿ ಭವನ ನಗರ. ಭವನ ಅಲ್ಲಪ್ಪ, ನಾನು ಹೇಳಿದ್ದು ಹೇಳ್ತಾ ಇದೆಯಾ? ಹೋಗೈಸಿ ಎಂಟ್ರಿ ಹಾಕಿ ಒಳಗೆ ಮರದೊಳಗಿಂದ ಹೋದಂಗೆ ಫೀಲ್ ಕೊಡೋಕ್ಕೆ ಮಾಡಿದ್ದಾರೆ ಗೈಸ್. ನೋಡಿ, ಈ ಥರ ಎಲ್ಲ ಆಟ ಆಡಿಸ್ತಾರೆ ನಾನು. ಸೊ ಇದೇ ಗಾಯ್ಸ್ ನಿಮ್ಮ ಪ್ರೀತಿಯ ರಾಯಲ್ ಡಿಜೆ ಅವರಲ್ಲಿ ಎಂಟ್ರಿನೇ ಒಂಥರ ಸಖತ್ತಾಗಿತ್ತು.
8 ಇಯರ್ಸ್ ಬ್ಯಾಕ್ ಈ ಥರ ಎಂಟ್ರಿ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಅಪ್ಡೇಟ್ ಆಗಿದೆ. ಬ್ರೋ ನಂಗೊಂದು ಡೌಟ್, ನಾನು ನಿಮ್ಮನ್ನು ತೋರಿಸ್ಲಾ ಕಾಡನ್ನು ತೋರಿಸ್ಲಾ? ಎಲ್ಲ ಕುಡಿ. ಇರೋಣ, ನಿನ್ನ ಮೊಕ್ಕೆ ಫ್ಲಾಶ್ ಹೊಡಿತೈತೆ, ಒಳ್ಳೆ ಪಳ್ ಅಂತ ಹೊಡಿತೈತೆ ನೀನು. ಸೊ ಇದೆ ಎಂಟ್ರೆನ್ಸ್ ನೋಡಿ, ಒಂಥರ ವೈಲ್ಡ್ ಲೈಫ್ ಫೀಲ್ ಸಾಕಾಗಿ. ಈಗ ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ. ಮ್ಯಾಪ್ ಇದೆಯಾ ಇಲ್ಲೆಲ್ಲರೂ? ಕನ್ಫ್ಯೂಸ್ ಆಗೋದು. ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಯಾವ ಕಡೆಯಿಂದ? ಆ ಕಡೆಯಿಂದ ಮಾಡೋಣ, ಹಿಂಗೆ ಸುತ್ತ ಬರಲ್ಲ. ಇಲ್ಲಿ ನೋಡೋಣ. ಸೊ ಈಗ ಫಸ್ಟ್ ನಾವು ಈ ಕಡೆಯಿಂದ ಎಂಟ್ರ್ ಆಯ್ತೀವಿ. ಏನು ಶೇಕ್ ಮಾಡಿದ್ರೆ ಬೆಳಗ್ಗೆ ಹೋಗ್ಬಿಡ್ತದೆ ವಿಡಿಯೋ. ಸೊ ನಿಮ್ಮ ಮುಖ ಫ್ಲಾಶ್ ಹೊಡೆಯೋ ಬದಲು ಇದನ್ನೇ ತೋರ್ಸೋಣ. ಸೊಳ್ಳೆ ನೇಚರ್ ಪಾರ್ಕ್ ಅಂತ ಹೇಳ್ಬೋದು ಗೈಸ್. ಅದಾಗೈತೆ. ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಕ್ ಇನ್ ಅವರ್ ಏರಿಯಾ. ನೋಡಿ ಡಸ್ಟ್ಬಿನ್ ಇದೆ. ಡಸ್ಟ್ಬಿನ್ ಕಾರಣ ಅದು ಕೂಡ ಮರದ ತಿಮ್ಮಲ್ಲಿ ಮಾಡಿದ್ದಾರೆ. ಲೋಕಲ್ ನೇಮ್ ಹಂಗೆ. ಓ ಮರದ, ಅದು ಮರದ ಹೆಸರು. ಹಂಗೆ ಮರ. ಅದೇ ಸ್ಟಾರ್ಟ್ ಆಗ್ಬಿಟ್ಟಿದ್ವು ಸ್ಕೂಲಲ್ಲಿ, ಕಾಲೇಜಲ್ಲಿ. ಈಗ ಹೊಂಗೆ ಮರ ಅಂದ್ರೆ ಸ್ಪೆಷಲ್ ಆಗಿರೋ ಮರಕ್ಕೆ ಮಾತ್ರ ನೇಮ್ ಹಾಕಿದ್ದಾರೆ. ದೊಡ್ಡದ ಇದು ಪಾರ್ಕು. ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ಕ್ ಇನ್ ಅವರ್ ಏರಿಯಾ ಅಂತ. ನೋಡಿ ಆ್ಯಕ್ಚುಲಿ ಅಂತ ಏರಿಯಾ ಅಂತಲ್ಲ, ಒಂಥರ ಮೈಸೂರಿಗೆ ಒಂದೊಂಥರ ಟಾಪ್ ಬ್ರ್ಯಾಂಡ್ ಇದ್ದಂಗೆ ಅದು. ಈ ನಮ್ಮ ಏರಿಯಾ ಆಗಲಿ, ಈ ಪಾರ್ಕ್ ಆಗಲಿ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾರೆ. ಗೈಸ್ ಹಂಗೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀರಿ, ಹೆಂಗಿರ್ಬೇಡ ಗೈಸ್ ಆ ಫೀಲು. ನನಗೆ ಆ ಫೀಲ್ ಗೊತ್ತಲ್ಲ, ಅದು ಕುತ್ಕೊಂಡು ಎಣ್ಣೆ ಹೊಡೆದ್ರೆ ಹೆಂಗಿರ್ಬೇಡ. ನೇಚರ್ನ ಫೀಲ್ ಮಾಡಬೇಕು ಗೈಸ್. ನೋಡಿ ಪಾರ್ಕಿಂಗು ಜಾಗ ಇದೆ ಸಿಕ್ಕಾಬಿಟ್ಟೆ ದೊಡ್ಡದು ಗೈಸ್. ಇಲ್ಲಿಂದ ಹಿಡಿದು ಅಲ್ಲಿ ಗಂಟೆ ಐತೆ. ದೊಡ್ಡ ಪಾರ್ಕಿಂಗ್ ಗೈಸ್, ಅಲ್ಲಿ ಗಂಟೆ ಐತೆ. ಪೀಸ್ಫುಲ್ ಆಗಿದೆ ಪಾರ್ಕು. ಹೌದಾ? ಐ ಲೈಕ್ ಇಟ್. ಆಫ್ಟರ್ 8 ವರ್ಷ ಆದ್ಮೇಲೆ ಬರ್ತಾರೆ ಈ ಪಾರ್ಕಿಗೆ. 8 ವರ್ಷ? 8 ವರ್ಷಕ್ಕೆ ಮುಂಚೆ ಯಾವ ನೇಮ್ ಇತ್ತು? ಬರ್ತಿದ್ದೆ. 8 ವರ್ಷಕ್ಕೆ ಮುಂಚೆ ಯಾವ ನೇಮ್ ಇತ್ತು? ಬರ್ತಿದ್ದ. 8 ವರ್ಷಕ್ಕೆ ಮುಂಚೆ ಯಾವ ನೇಮ್ ಇತ್ತು ಪಾರ್ಕ್ಗೆ? ಇದೇ ನೇಮೆ, ಲಿಂಗಬದಿ ಪಾರ್ಕ್ ಅಂತ. ಸೊ ಗೇಮಿಂಗ್ ಝೋನ್ ನೋಡಿ, ಇದು ಗೇಮ್ ಝೋನು. ಏನು ಗೇಮ್ ಇದು? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನನ್ನದು ಕ್ಯಾರೆಟ್ ಎರಡು ಕವರ್ ಮಾಡೋಣ. ನಾನು ಕಾಣಿಸ್ಬೇಕು ನಮ್ಮ ಆಡಿಯನ್ಸ್ಗೆ. ನೀನು ಕಾಣ್ದೆ ಸಿಕ್ಕಿಲ್ಲ, ಆಡಿಯನ್ಸ್ಗೆ ಜಾಗ ಕಾಣ್ರೆ ಸಾಕು. ನೋಡಿ ಲಿಟಲ್ ಬಿಟ್ ಗೇಮ್ ಝೋನ್ ಇದೆ. ಇದು ಏನು ಆಟ ಆಡೋದು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ತಿಳ್ಕೊಬೇಕಲ್ಲ ಹೆಂಗಾರ ಮಾಡಿ. ಯಾಕೆಂದರೆ ನಾವು ಆಟಗಳೇ ಬೇರೆ. ಅಲ್ಲಪ್ಪ, ಹೌದಾ? ಇದು ಯಾವುದೋ ಒಂದು ಮರ ಬೋರ್ಡ್ ಇತ್ತು, ಬಿಡೋಗ್ಬಿಡೋದು ಕೆಳಗೆ. ಏನದು? ತಾರೆ. ತಾರೆ? ನಗುತ್ತಲೆ ಬಾರೆ. ಏನು ಗೇಮ್ ಇದು? ಇದು ಗೇಮಾ ಏನು? ಅಷ್ಟು ಕಷ್ಟಪಟ್ಟು ಮಾಡಿದಾರೆ, ಬಟ್ ಮೇಂಟೈನ್ ಮಾಡಲ್ಲ. ಅಲ್ಲ ಇದು ಗೇಮಾ ಏನಿದು? ಎಲ್ಲ ಏನು ಮಾಡಲ್ಲ, ಅನ್ಎಜುಕೇಟೆಡ್ ಫೆಲೋಸ್. ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಗೋ ಬಂದು ಆ ಕಡೆ ಜಿಮ್ ಸೈಡ್ ಅಪ್ಪ, ಆ ಕಡೆ ಎಲ್ಲ ಆಟ ಆಡ್ತಾ ಇದ್ದಾರೆ ಗೈಸ್. ಓ, ಅಲ್ಲೂ ಕೂಡ ಆ ಥರನೇ ಐತೆ. ಜಾರು ಬಂಡಿ ಸರಿ ಆಯ್ತು. ರಾಯಲ್ ಡಿಜೆ ಅವರು ಜಾರ್ತಾರೆ ನಿಮಗೋಸ್ಕರ. ಬ್ರೋ ನೀವೇನೋ ಲೇಕ್ ಬಗ್ಗೆ ಹೇಳಿದ್ರಿ. ಈಗಲೇ ತೋರಿಸೋದು ಯಾಕಪ್ಪ, ಸರ್ಪ್ರೈಸ್ ಕೊಡೋದು ನಮ್ಮ ಆಡಿಯನ್ಸ್ಗೆ. ಈಗಲೇ ತೋರಿಸ್ಬಿಟ್ರೆ ಹಂಗೆ ಸ್ವಲ್ಪ ಥ್ರಿಲ್ ಔಟ್ ಆಗಿದೆ. ನೋಡಿ ಜಾರು ಗೊತ್ತ,
ಈಗಲೂ ಆಡಬೇಕು ಅನ್ನಿಸ್ತದೆ. ಈ ರಾಯಲ್ ಡಿಜರ್ ಆಡಲೇಬೇಕು. ಇವನ್ ಯಾವನ್ ಚೈಲ್ಡ್ ನನ್ನ ಮಗ ಅನ್ಕೊಬಿಡ್ತಾರೆ ಅಂದ್ಬಿಟ್ಟು ಆಡ್ತಾ ಇಲ್ಲ. ಅದಾಡಿ ಅದಾಡಿ ಕಾಚ ಇದ್ದಂಗೆ ಇಲ್ಲ ಇದಾಡಿ ಗೈ. ಚಿಕ್ಕ ಮಕ್ಳಿಗೆ ಸರಿ, ನಾನಾರ ಆಡ್ತಿದ್ದೆ. ಇಲ್ಲ ದೊಡ್ಡವ್ರ ಆಟ ಮಾತ್ರ ಆಡಬೇಕು, ಚಿಕ್ಕವ್ರ ಆಟ ಆಡಬೇಕು. ಅದು ಪಾರ್ಕೇನಾ? ಉಯ್ಯಾಲ ಇದೆ ಎರಡು, ಇಲ್ಲೊಂದು ಎರಡು. ಅದೇನು ಅಂತ ಬರೀ ನಾನು ಕ್ರಿಕೆಟ್ ಆಡ್ತಿದ್ದ ಜಾಗ ತೋರಿಸ್ತೀನಿ. ಓಹ್ ನೀವು ಕ್ರಿಕೆಟ್ ಆಡ್ತಿದ್ದ ಜಾಗ. ಇದಾವೆ ನೋಡಿ ಈ ಸಿಂಹ ಕ್ರಿಕೆಟ್ ಆಡ್ತಿದ್ದ ಜಾಗ. ಹೆಂಗೆ ಇಲ್ಲಿ ಒಳಗೇನೋ ಇದೆ, ಫೈಟಿಂಗ್ ಆಡ್ತಿದ್ದ ಜಾಗ. ಮೊದಲಿಗೆ ಏನು ನೀವು ಸರೌಂಡಿಂಗ್ ನೋಡ್ತಾ ಇದ್ದೀರಾ, ಸ್ಟೆಪ್ಸ್ ಯಾವುದೂ ಇರಲಿಲ್ಲ, ಬರೀ ಜಾಗ ಮಾತ್ರ ಇತ್ತು. ಬಟ್ ಇವಾಗ ಅಪ್ಡೇಟ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನಪ್ಪ ಐ ಥಿಂಕ್ ಕುಸ್ತಿ ಆಡೋಕ್ಕೆ ಅನ್ಸುತ್ತೆ ಇಲ್ಲಿ. ಇದೇ ಜಾಗದಲ್ಲಿ ನಾವು ನಮ್ಮ ಹುಡುಗರೆಲ್ಲ WWF ಫೈಟಿಂಗ್ ಆಡ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ. ಆಡಿದ್ರೆ ಆಟಗಳೇ ಇಲ್ಲ. ಹಳೆ ಮೆಮೊರೀಸ್ ಆಫ್ಟರ್ ಅ ಲಾಂಗ್ ಟೈಮ್ ರಿಮೆಂಬರ್ ಮಾಡ್ಕೋತಾ ಇದ್ದೀನಿ. ಹೆಂಗ ಅನಿಸ್ತದೆ ಮಿಸ್ಟರ್ ಸಚಿನ್? ಐ ಫೀಲ್ ಗುಡ್. ಚೆನ್ನಾಗಿದೆಲ್ಲ ಬಿದ್ರು ಅದಾಗೈತೆ. ಸ್ವಲ್ಪ ನಿಧಾನ ಕೂರ್ಸು, ಏನು ಅರ್ಜೆಂಟ್ ಏನಿಲ್ಲ. ಹಳೆದೆಲ್ಲ ನೆನಪಾಯ್ತು ಅದು ನನಗೆ. ಹೌದಾ? ಹಳೆ ಗರ್ಲ್ ಫ್ರೆಂಡು, ಹಳೆ ಹುಡುಗಿ, ಗರ್ಲ್ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ಗಳಿದ್ರು ಅಷ್ಟೇ ಹುಡುಗಿರು. ಇಲ್ಲಿಗೆ ಕರ್ಕೊಂಬತ್ತಿದ್ದೆ ಫೋಟೋ ಶೂಟಿಗೆ. ಪಾರ್ಕ್ ಚೆನ್ನಾಗಿತ್ತಲ್ಲ, ಅಂದರೆ ಆಗ ಸ್ವಲ್ಪ ಫಾರೆಸ್ಟ್ ಥರ ಇತ್ತು, ಸ್ವಲ್ಪ ಫೋಟೋ ಶೂಟು ಅದು ಇದು ಕರ್ಕೊಂಬತ್ತಿದ್ದೆ ಅಷ್ಟೇ. ನಾನು ಫೋಟೋ ಶೂಟ್ ಮಾಡಿಸಿದ್ದೀನಿ ತುಂಬ ಇಲ್ಲಿ. ಆಗ ಇವನು ಕ್ಯಾಮ್ರಾ ಹಿಡಿತಾವನಲ್ಲ, ಇವನು ಹುಟ್ಟೇ ಇರಲಿಲ್ಲ ಆಗ. ಬಚ್ಚ ನನ್ನ ತಮ್ಮ ಇಲ್ಲಿ ಹುಟ್ಟಿರಲಿಲ್ಲ, ಬಚ್ಚ ಅವನಿಗೆ. ಗೈಸ್ ನಾವು ಆಡಿರೋ ಆಟಗಳನ್ನ ನಮ್ಮ ಅಣ್ಣ ಆಡೋಕ್ಕಾಗಲ್ಲ ಬಿಡಿ ಗೈಸ್. ಆದ್ರೂ ನೋಡಿ ಯೂಸ್ ಮೀ ಯಶ್ವಿನ್ ತೋರಿಸು ಅಂತ ಹೇಳಿಲ್ಲ. ಅಲ್ಲೋಡಲ್ಲಿ ತೋರಿಸ್ತಾ ಗಾಯ್ಸ್ ನೋಡಿ, ಯೂಸ್ ಮೀ ಅಂದ್ರೆ ಸಾಕು, ತೂತೊಳಗೆ ಹೋಗ್ಬಿಡ್ತಾರೆ. ಸೊ ಈಗ ನಾವು ಕೂತಾಗ ಬೀಳದೆ ಹೋದ್ರೆ ಸಾಕು, ಐ ಅದೊಂಥರ ವಿಚಿತ್ರವಾಗದ. ಬೇಡ, ಇದಂತೂ ನಾವು ಯಾರು ಆಡಕ್ಕಾಗಲ್ಲ, ಚಿಕ್ಕ ಮಕ್ಳು ಆಡೋದದು. ಗಾರ್ಡ್ ಹಾಕಿ ಆಡ್ಬೇಕಾಯ್ತು, ಅದು ಆಡಿದ್ರೆ. ಈಗ ಸದ್ಯಕ್ಕೆ ಇದು ಹಾಕಿ ಆಡ್ತೀವಿ. ಸೊ ಲೈವ್ ಆಗಿ ನೋಡ್ತಾ ಇದ್ದೀರಾ, ಬಿತ್ತರು ನಗ್ಬೇಡಿ. ಏನಾಗ ಸ್ವಿಚ್ ಬೀಳಲ್ಲ ಕೂತ್ಕೋಣ. ಸ್ವಲ್ಪ ಸಣ್ಣದಾಯ್ತು ಆದ್ರೆ. ಏನು ಸಣ್ಣದಾಯ್ತಪ್ಪ? ಇದೇನು ಇದು ಸಣ್ಣ ಅಲ್ಲ. 70 ವರ್ಷ ಆದ್ರೂ ಚಿಕ್ಕ ಮಕ್ಳು ಥರ ಉಯ್ಯಾಲ ಆಡ್ತಿರೋದು ನೋಡಿ ಗೈಸ್. ನನಗೆ 70 years. ಕರೆಕ್ಟ್ ಕರೆಕ್ಟ್. ನಾನು ಆಡ್ತೀನಿ ಈಗ ಗೈಸ್. ಏನು ಮಾಡೋಕ್ಕಾಗಲ್ಲ ಗೈಸ್. ನನಗೆ ಈಗ ಜಸ್ಟ್ 26. ಆದರೆ ಜನ ಏನು ಅನ್ಕೋತಾರೆ, ನನ್ನ ವಾಯ್ಸ್ ನೋಡಿ ಇವನಿಗೆಲ್ಲ 70-80 ವರ್ಷ ಆಗ್ಬಿಡದೆ ಹಂಗೆ ಅನ್ಕೋತಾರೆ. ಏನು ಮಾಡೋಕ್ಕಾಗುತ್ತೆ ಗೈಸ್? ನಾನು ಕೂತ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಯ್ತು ಗೈಸ್. ಆದ್ರೆ ಇದು ನಮ್ಮಂಥವ್ರಿಗೆಲ್ಲ ಗೈಸ್, ಎಲ್ಲ ಚಿಕ್ಕ ಐಕ್ಳು ಮಾಡ್ತವ್ರೆ. ನಾವು ಉಯ್ಯಾಲೆ ಮೇಲೆ ಕೂತಿದ್ದೀನಿ, ಬಟ್ ಎಲ್ಲ ಸಣ್ಣ ಐಕ್ಳು ಥರ ಮಾಡ್ತವ್ರೆ ಗೈಸ್. ಸಣ್ಣ ಐಕ್ಳು ಆಡಂಗೆ ಗೈಸ್. ನಮ್ಮಂಥವ್ರು ಏನು ಮಾಡೋಕ್ಕಾಗಲ್ಲ. ಇದು ನಮಗೆ ಸೂಟ್ ಆಯ್ತಲ್ಲ, ನೋಡ್ರಿ ಹೋಗೋಣ. ಸೊ ಬ್ರೋ ನೆಕ್ಸ್ಟ್ ಎಲ್ಲಿಗೆ? ಹೀಗೆ ಹೋಗ್ತಾ ಇದ್ದಾರೆ, ಒಂದು ಬ್ಯೂಟಿಫುಲ್ ಲೇಕ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಚಿಕ್ಕ ಐಕ್ಳು ಆಡಾಡ್ತವ್ರೆ ನಾವು ಬಿಟ್ಟು ಬಂದ ತಕ್ಷಣ.
ಪಾಪ ಕಾಯ್ಕೊಂಡಿದ್ರ ಈಗ ನನ್ನ ಮಕ್ಳು ಯಾವಾಗ ಎದ್ದೋಯ್ತಾರೋ ಈ ದಡಿ ನನ್ನ ಮಕ್ಳು ಯಾವಾಗ ಎದ್ದೋಯ್ತಾರೋ. ಗಾಯ್ಸ್ ನೋಡಿ ಆ ಕಡೆನೆ ಫ್ಲವರ್ ಶೋ ಇರೋದು. ಸೊ ಅದನ್ನು ಕೂಡ ತೋರಿಸ್ತೀವಿ, ವೆಯ್ಟ್ ಅದನ್ನು ಕೂಡ ತೋರಿಸ್ತೀವಿ. ಕೀಪ್ ವಾಚಿಂಗ್. ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಆ ರೆಡ್ ಬಟನ್ ನಮ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದು ನಮ್ಕೂರೆ ಗೈಸ್, ಏನು ಲಾಸ್ ಇಲ್ಲ ಗೈಸ್. ಅದು ನಮ್ಕೂರ ನಿಮ್ಮ ಹತ್ರ ಕಾಸು ಕಟ್ಟಾಗಲ್ಲ, ಏನು ಇಲ್ಲ ಗೈಸ್. ನಮಗೆ ಸ್ವಲ್ಪ ಲಾಭ ಇರುತ್ತೆ. ನೀವು ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ನಿಮ್ಮ ಕೈಯಲ್ಲಿ ಒಂದು ಟಚ್ ಮಾಡಿದ್ರೆ ಸಾಕು, ನಮಗೆ ಸ್ವಲ್ಪ ಮೋಟಿವೇಟ್ ಹಾಗೂ ಲಾಭದಾಯಕವಾಗಿರುತ್ತೆ. ಲಾಭದಾಯಕ ಅಲ್ಲ, ಮೋಟಿವೇಶನ್. ರಾಯಲ್ ಡಿ ಜೆ ಅವರು ಸೀಕ್ರೆಟ್ ರಿವೀಲ್ ಮಾಡ್ತಾ ಇಲ್ಲ. ಯಾವ ಸೀಕ್ರೆಟ್ ಸದ್ಯಕ್ಕೆ ನಮ್ಗೆ ಯಾವ ಲಾಭ ಬರ್ತಾ ಇಲ್ಲ. ಅದು ನಿಜ ಗೈಸ್. ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಯ್ತದೆ. ಇನ್ನು ಆ ಲೆವೆಲ್ಗೆಲ್ಲ ಇನ್ನೂ ಬೆಳೆದಿಲ್ಲ. ಆ ಬೆಳೆಯೋಕ್ಕೋಸ್ಕರ ನಿಮ್ಮ ಸಪೋರ್ಟ್ ಕೇಳ್ತಾರೆ. ನಾನು ಎಲ್ಲ ವಿಡಿಯೋ ನೋಡ್ತೀರಾ ಗೈಸ್, ಸಬ್ಸ್ಕ್ರೈಬೇ ಮಾಡೋಲ್ಲ ಗೈಸ್ ನೀವೆಲ್ಲ. ಬ್ಯೂಟಿಫುಲ್ ಆಗುತ್ತೆ. ಎಕ್ಸ್ಪ್ಲೋರ್ ನಿಶಬ್ದದಲ್ಲಿ ನಿಶಬ್ದ. ಈ ಪಕ್ಷಿಗಳೆಲ್ಲ ಆಯ್ತಾ ಇಲ್ಲಿ? ತೋರಿಸಿ. ಗೈಸ್ ನಮಗೆ ಗೊತ್ತಿರೋದು ಏನು ಅಂದ್ರೆ ಇದು ಒಂದು ಚಿಟ್ಟೆ. ಅದು ನನಗೆ ವರ್ಡ್ಸ್ ಇದು ಮಾಡಕ್ ಗೊತ್ತಲ್ಲ. ಕಾಮನ್ ನಮ್ಗೆ ಗೊತ್ತಿರಲ್ಲ ನೋಡಿ ಗೈಸ್. ಎಲ್ಲ ನನಗೇನು ಖುಷಿ ಗೊತ್ತಾ, ಈ ಥರ ಸೈಲೆಂಟ್ ಆಗಿರೋ ವಾತಾವರಣ, ತಣ್ಣನೆಯ ಗಾಳಿ ಹೆಂಗಿರ್ಬೇಕು. ಹೆಂಗಿದೆ ಅಂದರೆ ನಮ್ಮ ಹಾರ್ಟ್ ಬೀಟ್ ನಮಗೆ ಕೇಳಿಸ್ಬೇಕು. ಅಂದ್ರೆ ಆ ಥರ ವೆದರ್ ಇರ್ಬೇಕು ನನಗೆ ಪರ್ಸ್ನಲಿ. ಆವಾಗ ನಾನು ಲೈಕ್ ಆಯ್ತು. ತುಂಬ ರೇರು ನಾನು ಪಾರ್ಕಿಗೆ ಬರೋದು. ಬಟ್ ಈ ಸಲ ಏನೋ ಹೋಗಿ ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಅದರಿಂದ ನಾವು ತಿಳ್ಕೊಳಾಗೈತೆ. ಸ್ಲೋ ತೋರಿಸು, ಅಲ್ಲಿ ತೋರಿಸು. ಮುಂದೆ ಒಂದೊಂದು ಶಾರ್ಟ್ 10 ಸೆಕೆಂಡ್ 20 ಸೆಕೆಂಡ್ ಬರೋದು. ನಿಧಾನ ತೋರಿಸು, ಅವ್ರು ನಿಧಾನಕ್ಕೆ ನೋಡಿ ನಮ್ಮ ಆಡಿಯನ್ಸ್. ಈ ಮರ ನೋಡಿ ಎಷ್ಟು ಬಿಡ್ಬೇಕು, ಇಷ್ಟೊಂಥರ ಶೈನಿ, ಡಿಫ್ರೆಂಟ್ ಆಗೈತೆ ಗೈಸ್. ಅದೊಂಥರ ಏನೋ ಒಂಥರ ಸಗದಾಗಿದೆ ಮರ. ಡಿಫ್ರೆಂಟ್ ಆಗಿದೆ. ಈ ಮರ ನೋಡಿ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾಯಿತ್ತು. ಅಂದರೆ ನಂತರನೇ ಒಂಟಿ ಅನ್ನಿಸ್ತದೆ ಈ ಮರ, ಅದಕ್ಕೆ ಚೆನ್ನಾಗಿರೋದು. ಪಂಚು ಗೈಸ್ ಇವೆಲ್ಲ. ಈ ಕಡೆ ತೋರಿಸ್ತಾರೆ, ಈ ಕಡೆ ಹುಷಾರು ರಾಯಲ್ ಡಿ ಜೆ ಅವರೇ, ಏನಾದ್ರು ಕಚ್ಚಿ ಬಿಟ್ಟವು. ಲೈಕ್ ಆಯ್ತು. ವೆರಿ ನೈಸ್. ಈ ಮರಕ್ಕೆ ಗರ್ಲ್ ಫ್ರೆಂಡ್ ಇಲ್ಲ ಅನ್ಸೋದು, ಅದಕ್ಕೆ ಇಷ್ಟೊಂದು ನೆಮ್ಮದಿ ಆಗಿರೋದು ಮರ ಅಲ್ವಾ? ಗರ್ಲ್ ಫ್ರೆಂಡ್ ಇದ್ರೆ ನಿಮ್ದೇಗಿರಲ್ವಾ ಅಂತಾರ. ಯಾರ ನೋಡ್ಕೊಂಬಪ್ಪ ಹಾಕೊಂಬಿಟ್ಟಿಯ ಮರ ನೋಡಿ. ಮಧ್ಯೆ ಈ ಕಡೆ ಶಾರ್ಟ್ ಕಟ್ ಇದೆ ವಾಪಸ್ ಹೋಗೋಕ್ಕೆ. ಬೇಗ ಹೋಗ್ಬೇಕು ಅಂದ್ರೆ ನೀವು ಮಧ್ಯದಲ್ಲಿ ಓಡೋಗ್ಬಿಡ್ಬೋದು. ತುಂಬ ಸುಸ್ತಾಯ್ತು, ಸ್ಟ್ರೈನ್ ಆಯಿತು ಅಂದರೆ ಇಲ್ಲೇ ಕಟ್ಟಾಗ್ಬಿಡ್ಬೋದು. ಇಲ್ಲ ಸಿಟ್ಟಿಂಗ್ ಮಾಡೋಕ್ಕೂ ಕೂಡ ಪ್ಲೇಸ್ ಇದೆ. ತಾಕತ್ತಿದೆ, ಕೆಳಕ್ಕಾಗಿದ್ದೀವಿ ಅಂದರೆ ನುಗ್ಬೋದು ಸಾಮ್ರಾಜ್ಯಕ್ಕೆ. ಯಾರು ಯೋಗ ಮಾಡ್ತಾ ಇದ್ದಾರೆ. ಅದನ್ನ ಹೇಳೋದು ಮಾಡ್ತಿದ್ದೆ. ಯೋಗ ಮಧ್ಯೆ ಯೋಗ ಕ್ಲಾಸ್ ಕೂಡ ನಡೆಯುತ್ತೆ. ಅಂದರೆ ಫ್ರೀ ಕ್ಲಾಸು, ದುಡ್ಡು ಕೂಡ ಕೊಡಬೇಕಿಲ್ಲ. ಸೊ ನನಗೂ ಗೊತ್ತಿಲ್ಲ ಅದು ಯಾರು ಜಾಯ್ನ್ ಆಗಿ. ನೀವೇ ಕಿಲೇ ಇದ್ದೀರಾ? ನಾವು ಜಿಮ್ ಬಾಯ್ಸ್ ಅಪ್ಪ. ಯೋಗ ಈಗ ನಮ್ಮ ಕೈಲಿ ಆಗಲ್ಲ. ನಮ್ಗೆ ಏನಿದ್ರು 100 kg 200 kg ಎತ್ತಿದ್ರೆ 100 kg ಗಂಡ ಸ್ಥಳಕ್ಕೆ ಒಂದು ಬೆಲೆ. 100 kg ತೂತಿಯಾ? ಎಲ್ಲ 10 kg ಡಂಬಲ್ ಎತ್ಬಿಟ್ಟು ಈ ಯೋಗ ಈಗ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.
ಅಷ್ಟೊಂದು ಟೈಮ್ ಇಲ್ಲ, ಸೊ ಅಲ್ಲಿ ಯೋಗ ಮಾಡ್ತಾ ಇದ್ದಾರೆ ಗೈಸ್. ಪೇಷನ್ಸು ಇಲ್ಲ. ಎಲ್ಲ ತೋರಿಸ್ಬಾರ್ದು. ಇನ್ನೊಂದು ಹೇಳಬೇಕು ಅಂದ್ರೆ ನೋಡಿ, ಪರವಾಗಿಲ್ಲ, ಒಂದು ರೇಂಜಿಗೆ ಹೈಜೀನ್ ಮೇಂಟೈನ್ ಮಾಡೋದು. ಎಲ್ಲೂ ಕಸ ಇಲ್ಲ ಗೈಸ್. ನಾವು ಇಷ್ಟೊತ್ತು ಓಡಾಡಿದ್ದೀವಿ, ಎಲ್ಲೂ ನಮಗೆ ಕಸ ಪ್ಲಾಸ್ಟಿಕ್ ಏನೂ ಕಾಣಲಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡ್ತಾವ್ರೆ. ಅದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಕೆಲಸ ಮಾಡೋರು ಮೇಂಟೈನ್ ಮಾಡ್ತಾರೆ, ಆದರೆ ಪಬ್ಲಿಕ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಫ್ರೀ ಯೋಗ ಇಲ್ಲಿ ಬ್ರೋ, ನೀವು ಹೇಳಿ ಲೇಕೆ ಸಿಗ್ಲಿಲ್ಲ. ಆ ಕಡೆ ಹೋದ್ರೇನು? ಹತ್ತಿರದಲ್ಲಿದ್ದೀವಿ ನಾವು, ಲೇಕಿಗೆ ತುಂಬ ಹತ್ತಿರದಲ್ಲಿ. ಆ ಕಡೆ ಹೋದ್ರೇನು? ಆ ಕಡೆ ಹೋದ್ರೆ ಫ್ಲವರ್ ಶೋ. ಬನ್ನಿ, ಆ ಕಡೆಯಿಂದ ಬರ್ಬೇಕು. ಫ್ಲವರ್ ಈ ಸಮ್ಮರ್ಗೆ ಎಲ್ಲ ಒಣಗಾಗಿರ್ಬೇಕು ಹೂವುಗಳು. ಗೈಸ್ ಮೊದಲೆಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ಇಂಥದ್ರೊಳಗೆ ಬಾಲ್ ಹೋಗ್ಬಿಟ್ರೆ ಎವಿ ತಿಕ್ ಹೊಡಿತಿತ್ತು ಗೈಸ್. ಏನು ಹೊಡಿತಿತ್ತು ನೋಡಿ. ಇನ್ನೇನು ಲೇಕಿಗೆ ಎಂಟ್ರ್ ಹಾಕಿದ್ವಿ. ಸೊ ಎಲ್ಲರೂ ಯೂಸ್ ಮೀ ಅಂತ ಹಾಕೊಂಡವ್ರು. ಅಂದರೆ ಕಸ ಹಾಕಿ ನನ್ನನ್ನು ಬಳಸ್ಕೊಳ್ಳಿ ಅಂತ. ಆ ಕಡೆ ನೋಡೋರು ಒಂಥರ ಸಮಾಧಿ ಥರ ಕಾಣ್ತದೆ ನನಗೆ, ಬಟ್ ಅದೇನು ಅಂತ ಗೊತ್ತಿಲ್ಲ. ಪಶ್ಚಿಮ ವಾಯುವ್ಯ ನೈಋತ್ಯ ಅಂತ ದಿಕ್ಕುಗಳು ಆದ್ರೆ ಸಮಾಧಿ ಥರ ಕಾಣ್ತದೆ ನನಗೆ. ನಾನು ಗೈಸ್ ಮೋಸ್ಟು ಸಮಾಧಿನೇನ ಅನ್ಕೊಂಬಿಟ್ಟೆ. ಇದು ತುಂಬ ಓಲ್ಡ್ ನ್ಯೂಸ್. ಏನು ಗೊತ್ತಾ, ಕೆಲವೊಂದು ಟೈಮಲ್ಲಿ ಇಲ್ಲಿ ಚಿರತೆನ ಹುಲಿನ ಏನೋ ಬಂದಿತ್ತು ಅಂತ ನ್ಯೂಸ್ ಒಂದು 8 ವರ್ಷದಿಂದ. ಅವಾಗೆಲ್ಲ ಇದು ಫಾರೆಸ್ಟ್ ಅಲ್ಲ. ಸೊ ಆದರೆ ನನ್ನ ಕಣ್ಗಂತೂ ಬಿದ್ದಿಲ್ಲ, ಯಾಕಂದರೆ ಸಿಂಹನ ನಡ್ಕೊಂಡು ಹೋಗ್ತಾ ಇದ್ದಿಲ್ಲ. ಓ ಸೊ ಈ ಕಡೆ ನೋಡಿ ಎಷ್ಟು ಸೇಮ್ ಗೈಸ್ ಫಾರೆಸ್ಟ್ ಫೀಲ್ ಕೊಡ್ತಾ ಇದೆ. ಫಾರೆಸ್ಟ್ ಸೇಮ್ ಫಾರೆಸ್ಟ್ ಅಲ್ಲ, ಫಾರೆಸ್ಟ್ ನವಿಲು ಗೈಸ್. ನವಿಲ್ಲ ಅಲ್ಲೇ ಐತೆ. ಅಲ್ಲಿ ನವಿಲೆ ನಾನು ಹತ್ರದಲ್ಲೇ ಇಲ್ಲಿ ನನ್ನ ಪಕ್ಕನೇ ಬಂದು ನಿಂತ್ಕೊಳುತ್ತೆ, ಕುತ್ಕೊಳತ್ತೆ ನವಿಲು. ಹೌದಾ? ಕೆಲವೊಂದು ಟೈಮಲ್ಲಿ ಸಿಂಹಕ್ಕೆ ಎದುರುಗಳಲ್ವಾ? ನೀವು ಸಿಂಹ ಅಂತೀರಿ, ನಿಮ್ಗೆ ಎದುರುಗಳಲ್ವಾ ನವಿಲು? ನಾನು ಆಲ್ಮೋಸ್ಟು ಶಾರ್ಟ್ ಮೂವಿಗಳನ್ನ ಇಲ್ಲೇ ತೆಗಿಯೋದು. ಈ ಪಾರ್ಕ್ ಎಲ್ಲರೂ ಒಂಥರ ಫಾರೆಸ್ಟ್ ಫೀಲು ಕೊಡ್ತದೆ ಬ್ರೋ. ಮತ್ತೆ 8 ವರ್ಷ ಆಯ್ತು ಅಂದ್ರೆ? 8 ವರ್ಷ ಆಯ್ತು ಬಂದಿ ಅಂತಂದ್ರೆ ಅಲ್ಲ, ಮುಂಚೆ ಒಂದಷ್ಟು ಶಾರ್ಟ್ ಮೂವಿಗಳು ಮಾಡ್ತಿದ್ದೆ, ಆವಾಗ ಇಲ್ಲಿ ತೆಗೆದು. ಈಗ ಇನ್ನೂ ಅಪ್ಡೇಟ್ ಆಗೈತೆ ಪಾರ್ಕು, ಇನ್ನೂ ಅದ್ಭುತವಾಗಿ ತೆಗಿಬೋದು. ನಾನು ಕೆಳಗೆ ನೋಡ್ಕೊಂಡು ನಡೆಯಲ್ಲೇ ಇನ್ನೂ ಒಂಥರ ಸ್ಮೆಲ್ ಬರ್ತೈತಲ್ಲ. ಅಲ್ಲಿ ನೋಡಿ, ಈ ಸ್ಮೆಲ್ಲು ವಾಟರ್ ಸ್ಮೆಲ್, ಅದೇ ಎಂಟ್ರೆನ್ಸ್. ನಾವು ಇನ್ನೇನು ಲಿಂಗಾವತಿ ಲೇಕ್ ಎಂಟ್ರ್ ಆಗ್ತಾ ಇದ್ದೀವಿ. ಏನೋ ಚೆನ್ನಾಗಿ ಇಲ್ಲೆಲ್ಲೂ ಆ ವ್ಯೂ ಏನು ಬರಲ್ವಾ? ಇಷ್ಟು ಚೆನ್ನಾಗಾಯ್ತಲ್ಲ. ಇಷ್ಟು ದೊಡ್ಡ ಜಾಗದಲ್ಲಿ ಆವಿಲ್ಲ ಇರ್ತದೆ, ಇದ್ದೇ ಇರ್ತದೆ. ಆದರೆ ನಾವು ಗಲಾಟೆ ಮಾಡ್ತೀವಲ್ಲ, ಅದರಿಂದ ಬರಲ್ಲ ಅಷ್ಟೇ. ಅಂದರೆ ಹಾವು ಇದೆ, ಎಲ್ಲ ಇದೆ ಅಂತ ಎಲ್ಲ ಆಯ್ತಪ್ಪ. ಕೈ ಸಂಕಟ ಸೇಫ್ ಆಗಿರ್ಬೇಕು ಗೈಸ್. ಬಂದು ಕಚ್ಕಿಸ್ಬಿಟ್ರೆ ನೋಡಿ ಸುಮಾರು ಬಡಿಸ್ತಾರೆ ಇವೆಲ್ಲ ನಮ್ಮೂರು ಕೆರೆಲ್ಲ ನೋಡ್ಬಿಟ್ರಿ ನೀವೆಲ್ಲ ಬಣ್ಣದ ಕೊಕ್ಕರೆ. ಗೈಸ್ ನಿಮ್ಮ ರಾಯಲ್ ಡಿ ಜೆ ಬಂದು ಒಂದು ಹಳ್ಳಿಯವರು, ನಿಮ್ಮ ವಿಲೇಜ್ ಯಾವುದು ರಾಯಲ್ ಡಿ ಜೆ ಅವರೇ? ಅದು ನೋಡಿ ಹೆಂಗದ, ಅಲ್ಲಿ ಒಳಗೆ ಹೋಗ್ಬೇಕು. ನೆಕ್ಸ್ಟ್ ಹೋಗೋಣ ಬ್ರೋ. ನಿಮ್ಮ ವಿಲೇಜ್ ಯಾವುದು? ಅಮೆರಿಕನ್ ಟೌನ್ NYC. ಗೈಸ್ ನಿಮಗೆ ಕಾಣ್ತಲ್ಲ ಅನ್ಸುತ್ತೆ, ಬಟ್ ನಮಗೆ ಈಗಲೇ ಕಾಣ್ತೈತೆ. ಓಕೆ, ಫೈನಲಿ ವಿ ವಿಲ್ ರೀಚ್. ನೋಡಿ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಅದೇ ಲೇಕ್. ಸ್ಲೋ ಗೈಸ್ ಸಕ್ಕತ್ ವ್ಯೂ ಗೈಸ್. ಹತ್ರ ವ್ಯೂನ ಎಂಜಾಯ್ ಮಾಡಲಿ ಅಂತ ಸೀಟ್ಸ್ ಕೂಡ ಇದೆ. ಸೊ ಓಕೆ, ಫೈನಲಿ ರೀಚ್ ಆಗಿದ್ದೀವಿ. ಏನ್ ಬ್ರೋ ಹಿಂಗೈತೆ ಗೈಸ್. ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ಇದು ಮಾತ್ರ. ಆ ಕಡೆ ಇನ್ನೂ ವ್ಯೂ ಇರ್ತದೆ, ಆ ಕಡೆ ಹೋಗೋಣ.
ಆಯ್ತು. ಒಳ್ಳೆ ಯಾವುದೋ ಫಿಲಮ್ ಶೂಟಿಂಗ್ ಪ್ಲೇಸಿಗೆ ಬಂದಂಗೆ ಇಲ್ವಾ? ಯಾವುದೋ ಫಿಲಮ್ ಶೂಟಿಂಗ್ ಪ್ಲೇಸ್ಗೆ ನಾವು ಫಿಲಮ್ ಶೂಟ್ ನಾವೇ ಮಾಡ್ಬೇಕಷ್ಟೇ. ಆದ್ರೂ ವ್ಯೂ ಮಾತ್ರ ಹೆಂಗೈತಿ ಅಂದರೆ ಕೂಡ ಮಾಡ್ಬೋದು, ಅಷ್ಟು ಬ್ಯೂಟಿಫುಲ್ ಆಗುತ್ತೆ. ಗೈಸ್ ಮಾತ್ರ ಹೆಂಗೈತಿ ಅಂದರೆ ಫೀಲು ನಿಮಗೆ ಹೆಂಗೆ ಹೇಳಿದ್ರು ಅರ್ಥ ಆಯ್ತಲ್ಲ ಬ್ರೋ. ಇಲ್ಲಿ ಮೇಲೆ ಹತ್ತಣವಾ? ವಾಟರ್ ಟ್ಯಾಂಕ್ ಅಲ್ಲ, ನಿಂತ್ಕೊಂಡು ನೋಡೋಕ್ಕೆ ಮಾಡಿರೋದು ಬಾ. ಹಾಂ ಎಸ್. ಓ ಗೈಸ್ ಅಲ್ಲಾಡ್ತವೆ ಬಣ. ಏನಿಲ್ಲ ಕಣ್ ಬಾ ನೀನು ಹೇಳ್ತೀನಿ. ಗೈಸ್ ನಮ್ಮ ಅಣ್ಣಂಗೆ ಭಯ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗೈಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಸಾಕಾಗಿದೆ ಗೈಸ್. ಇಲ್ಲಿ ನಿಮ್ಮ ರಾಯಲ್ ಡಿ ಜಿ ಅವರು ಪುಕ್ಳುತನವನ್ನು ತೋರಿಸ್ತಿದ್ದಾರೆ. ಇರುವಂಥ ರಾಯಲ್ ಡಿ ಜೆ ಇವರೇ. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಗೈಸ್ ಅದು ವೆದರ್ ಚೆನ್ನಾಗಿತ್ತು, ಈಗ ಸಡನ್ನಾಗಿ ಸ್ವಲ್ಪ ಮೋಡ ಬಂದ್ಬಿಡೈತೆ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಎಲ್ಲರೂ ಕೈಯಲ್ಲಿ ಕಾಫಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ, ಆದರೆ ನನ್ನ ಕೈಲಿ ಬೇರೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್ ನಮ್ಮಂಥವ್ರಿಗೆ ಚೆನ್ನಾಗಿರ್ತಿತ್ತು ಗೈಸ್ ಪಕ್ಕ. ಒನ್ ಆಫ್ ದ ಬೆಸ್ಟ್ ವ್ಯೂ. ಬಟ್ ನನಗೆ ಈ ಸೀನ್ ಇಷ್ಟ ಆಯ್ತು. ನನಗೆ ನೋಡಿ ಝೂಮ್ ಮಾಡ್ತೀನಿ ಸ್ವಲ್ಪ. ಸೀದಾ ಸಾಕಾಗಿದೆ ಮಾತ್ರ. ಹೋಗಿರೋ ಮರ ಹೋಗಿರೋ ಮರ ತಾನೇ ಅವೆಲ್ಲ. ಅದು ಒಣಗೋಗಿದ್ರು ಒಂಥರ ಹಾರರ್ ಲುಕ್ ಕೊಡ್ತಾ ಇದ್ರು. ಆ್ಯಕ್ಚುಲಿ ಬೋಟ್ ಇಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಬೋಟಿನ ರೈಡು ಕೂಡ ಮಾಡ್ತಾರೆ ನನ್ನ ಪ್ರಕಾರ. ಇಷ್ಟೊಂದು ಚೆನ್ನಾಗಿದ್ದ ಮೇಲೆ ಮಾಡ್ತಿರ್ತಾರೆ. ಇಷ್ಟೊಂದು ಬ್ಯೂಟಿಫುಲ್ ಆಗಿರೋದು ನಮ್ಮ ಮನೆ ಹತ್ರನೇ ಐತಿ ಅಂತ ಅನ್ಕೊಂಡಿದ್ದಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ನೋಡಿ ನಮ್ಮ ಮನೆ ಹತ್ರನೇ ಎಂಥ ಬ್ಯೂಟಿಫುಲ್ ಲೇಕ್ ಇದೆ, ನಮ್ಮ ಮನೆಯವರು ಪಾರ್ಕ್ ಇದೆ. ಒನ್ ಆಫ್ ದ ಬೆಸ್ಟ್. ಬ್ರೋ ನನ್ನ ಇದೇ ಫಸ್ಟ್ ಟೈಮ್ ಯಾಕೆ ಕರ್ಕೊಬಂದ್ರಿ? ಮುಂಚೆ ಕರ್ಕೊಬರ್ಬೇಕು ತಾನೆ, ಮುಂಚೆನೇ ಕರ್ಕೊಬರ್ಬೇಕು ತಾನೆ. ನೋಡಿ ಇವನಿಗೂ ಲೈಕ್ ಆಗೋಯ್ತು ಜಾಗ. ಇದೇ ಫಸ್ಟ್ ಟೈಮ್. ನೋಡಿರಲ್ಲ ಸಖತ್ತಾಗೈತೆ ಅಂತ. ಬಾ ಅಲ್ಲಿ ಸಿಟ್ಟಿಂಗ್ ಪ್ಲೇಸ್ ಇದೆ, ಬಾ ಸಿಟ್ ಮಾಡೋಣ. ಅಲ್ಲಿ ಸಿಟ್ ಮಾಡೋರ ಕಾಣಿಸಲ್ಲ, ಕಾಣಿಸುತ್ತೆ ಬಣ್ಣ. ಮುತ್ತಿಗೆ ಸಿಟ್ ಮಾಡೋಕ್ಕೆ ಇವರೆಲ್ಲ ನಿಂತ್ಕೊಂಡು ಎಂಜಾಯ್ ಮಾಡೋದು. ಗೈಸ್ ಆದರೂ ಒಳ್ಳೆ ಮೈಂಡ್ ಫ್ರೆಶ್ ಆಯಿತು ಗೈಸ್. ಸೂಪರ್ ಆಗಿದೆ ಜಾಗ. ನೀವು ಯಾರಾದರೂ ಮೈಸೂರು ರಾಮಕೃಷ್ಣ ನಗರದಲ್ಲಿದ್ದರೆ ಡೆಫಿನೆಟ್ಲಿ ಲಿಂಗಬದಿ ಪಾರ್ಕ್ಗೆ ವಿಸಿಟ್ ಮಾಡಿ ಇಂಥ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿರೋರು ಬಂದಿರ್ತಾರೆ ಎಲ್ಲರಿಗೂ, ಎಲ್ಲ ಕಡೆ. ಸೂಸೈಡ್ ಮಾಡ್ಕೊತೀನಿ ಅಂತ ಬರಬೇಡಿ, ಜಸ್ಟ್ ವ್ಯೂನ ಎಂಜಾಯ್ ಮಾಡ್ಕೊತೀನಿ ಅಂತ ಬನ್ನಿ. ಆಮೇಲೆ ನೀವ್ಯಾರ ಬಿದ್ದಿದ್ದು ಆಮೇಲೆ ಇದನ್ನು ಕ್ಲೋಸ್ ಮಾಡೋದು ಹಂಗೆ ಯಾರು ಮಾಡೋಕೋಬಿಡಿ ಗೈಸ್. ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದು ನೀವು ಹತ್ರ ಎಲ್ಲ ಮಾಡೋಕೋಬಿಡಿ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಖಡಕ್ ಆಗಿರೋರು ಕಣ. ಮೋಟಿವೇಶನ್ ಕೊಡ್ತೀವಿ ಗೈಸ್ ನಾವು ಇನ್ನೂ ನಿಮಗೋಸ್ಕರ ನಾವಿದ್ದೀವಿ ಗೈಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನಮ್ಮ ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋದಿಲ್ಲ. ಇಷ್ಟು ಚೆನ್ನಾಗಿರೋ ಸೀನರಿ ಕೊಟ್ಟ ಮೇಲೆ ಎಂಜಾಯ್ ಮಾಡಲೇಬೇಕಲ್ಲ ನೀವು. ನೋಡಿ ಬಿಟ್ಟು ಹೋಗಿ ಮನಸ್ಸೇ ಗೊತ್ತಾಗಲ್ಲ. ಅಲ್ಲಿ ನೋಡು ಎಷ್ಟು ಸ್ವತಂತ್ರವಾಗಿ ಗಾಳಿ ಹೆಂಗ್ ಮಕ್ಕಕ್ಕೆ ಬರ್ತೈತೆ ಅಂದರೆ ಒಂದು ಫೀಲ್ ಬರುತ್ತೆ. ಅದು ನಿಮಗೂ ಗೊತ್ತಾಗಲ್ಲ ಅನ್ಸುತ್ತೆ ವಿಡಿಯೋ ನೋಡ್ಬೇಕಾದ್ರೆ, ಬಟ್ ನಮಗೆ ಇಲ್ಲಿ ಫೀಲ್ ಮಾಡ್ತಾ ಇದೀವಿ ಅದನ್ನು. ಯಾವುದೋ ಒಂದು
100 ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಯಾವುದೋ ಒಂದು ಟೂರಿಸ್ಟ್ ಸ್ಪಾಟಿಗೆ ಬಂದಂಗೆ ಫೀಲ್ ಆಯ್ತದ ನನಗೆ ಅಲ್ವಲ್ಲ. ಎಷ್ಟು ನಾವು ಬರೀ ನಮ್ಮ ಮನೆ ಕೆಳಗೆ ಇಳಿದು ಬಂದಿರೋದು ಹಿಂಗೆ ಫೀಲ್ ಕೊಡ್ತೈತಲ್ಲ. ಸಲ ನೋಡಿ ಹೆಂಗೆ ಬರ್ತೈತಿ ಆ್ಯಕ್ಚುಲಿ. ಹಾಂ, ಇಷ್ಟು ದಿವಸ ಮಿಸ್ ಮಾಡ್ಕೊಳ್ಳೋ ಅಂತ ಬೇಜಾರಾಯ್ತದ. 8 ವರ್ಷದಿಂದ ಬರಲಿಲ್ವಲ್ಲ ಅಂತ. ಆ್ಯಕ್ಚುಲಿ ರೀಸೆಂಟಾಗಿ ಏನು ಒಂದು 2-3 ಇಯರ್ಸಲ್ಲಿ ಅಪ್ಡೇಟ್ ಮಾಡಿರ್ಬೇಕಲ್ಲ, ಮುಂಚೆ ಇರಲಿಲ್ಲ. ಬಟ್ ಈಗ ನೋಡ್ತಾ ಇದ್ರೆ ಬಿಟ್ಟು ಹೋಗಿ ಮನಸ್ಸೇ ಬರಲ್ಲ, ಆ ಥರ ಇದೆ ವೆದರ್ ಆಗಿರಲಿ. ಒಂಥರ ಪೀಸ್ಫುಲ್ ಮೈಂಡು, ರಿಲ್ಯಾಕ್ಸ್ ಆಯ್ತದೆ. ಏನಂತೀಯ? ಹೌದು ಗೈಸ್, ನಮ್ಮ ಅಣ್ಣ ಫುಲ್ಲು ಕೋಪ, BP ಮಾತ್ರ ಏರ್ಸ್ಕೊಂಡಿರುತ್ತೆ ಎಷ್ಟೊತ್ತಲ್ಲವೇ. ಇಲ್ಲೇ ಸ್ವಲ್ಪ ನಗು ಮುಕ್ತಲ್ಲಿ ನೋಡ್ತಾ ಇರೋದು. ಸಿಕ್ಕಾಬಿಟ್ಟು ಶಾರ್ಟ್ ಟೆಂಪರ್, ಯಾವಾಗಲೂ ಕೋಪದಲ್ಲೇ ಇರ್ತದೆ. ಬಟ್ ಇಂಥ ಜಾಗಗಳಲ್ಲಿ ಅದರ ಬೇಬಿ ಥರ ಆಗ್ಬಿಡ್ತಾರೆ. ನನ್ನ ಲೈಕ್ ಆಯ್ತು. ಐ ಲವ್ ಯು. ಗಾಯ್ಸ್, ಈಗ ವಾಪಸ್ ಹೋಗ್ತಾ ಇದ್ದೀವಿ. ನಿಮಗೆ ಫ್ಲವರ್ ಶೋ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಈ ಎಪಿಸೋಡಲ್ಲಿ ಬೇಡ, ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇದೇ ಥರ ನನಗೆ ಹೆಚ್ಚಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂದರೆ ನಿಮಗೆ ಯಾವ ಥರ ಬೇಕು ಕಂಟೆಂಟು, ಸೊ ಅದರ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾವ ಕಮೆಂಟ್ ಜಾಸ್ತಿ ಬರುತ್ತೋ ನಾವು ಅದೇ ಥರ ಕಂಟೆಂಟ್ ಮಾಡ್ತೀವಿ. ಬೇಸಿಕಲಿ ನಿಮ್ಗೇನು ಬೇಕು ಅದನ್ನು ನಾವು ಮಾಡ್ತೀವಿ, ಏನಪ್ಪ. ಸೊ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಲವ್ ಯು. ಸೊ ಗೈಸ್, ಈ ವಿಡಿಯೋ ಒಂದು ಇಲ್ಲಿಗೆ ಎಂಡ್ ಆಗೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಗೈಸ್. ಬಾಯ್ ಗೈಸ್, ಲವ್ ಯು ಆಲ್.